ನಮಸ್ಕಾರ ಸ್ನೇಹಿತರೆ. ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಸಹ ಮತ್ತೊಮ್ಮೆ ಗೌರ್ಮೆಂಟ್ ಫಾರ್ಮ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮೊನ್ನೆ ತಾನೇ ಸರ್ಕಾರ ಬಂದಿದೆ. ಈಗ ಮತ್ತೊಂದು ಬಿಗ್ ಆಪರೇಷನ್ ನಡೀತಾ ಇದೆ. ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಫೋಟಕ ಸುದ್ದಿ. ರಾಜಕಾರಣದಲ್ಲಿ ದೊಡ್ಡ ಹುದ್ದೆಗೆ ಏರ್ಬೇಕು ಅನ್ನೋದು ಎಲ್ಲರಿಗೂ ಸಹ ಕನಸಿರುತ್ತೆ. ಈಗ ಒಬ್ಬ ರಾಜಕಾರಣಿಗೆ ದೊಡ್ಡ ಹುದ್ದೆಯ ಆಫರ್ ಬಂದಿದೆ. ಯಾರವರು, ಯಾವ ಪಕ್ಷಕ್ಕೆ ಸಂಬಂಧಪಟ್ಟಿರೋದು, ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋರು ಯಾರು, ನಿಜಕ್ಕೂ ಇದು ಕಾರ್ಯ ಸಾಧು ಆಗುತ್ತಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಅಧಿಕಾರ ಎಲ್ಲಿರುತ್ತೋ ಸಹಜವಾಗಿ ಆ ಕಡೆ ರಾಜಕಾರಣಿಗಳು ಕಾಂತದಂತೆ ಆಕರ್ಷಿತಗೊಳ್ಳುವುದು ಸಹಜ. ಯಾವ ಕ್ಷಣದಲ್ಲಿ ಯಾರು ಯಾವ ರೀತಿ ಬಣ್ಣ ಬದಲಾಯಿಸ್ತಾರೋ ಹೇಳೋದಕ್ಕಂತೂ ಸಾಧ್ಯನೇ ಇಲ್ಲ. ನೀವೆಲ್ಲ ಈ ಆಪರೇಷನ್ ಕಮಲನ ಕರ್ನಾಟಕದಲ್ಲಿ ಕೇಳಿದ್ರಿ. ಈಗ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದು ದೊಡ್ಡ ಆಪರೇಷನ್ ನಡೀತಾ ಇದೆ. ಇಂಥ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟವರು ಬೇರೆ ಯಾರು ಅಲ್ಲ, ಬಿಜೆಪಿಯ ನಾಯಕರು. ಅದು ಈ ಸಮಯದಲ್ಲಿ ಯಾಕದು ಚಾಲ್ತಿಗೆ ಬಂತು, ಅವರ ಬಾಯಿಂದ ಯಾಕೆ ಬಂತು, ಅದನ್ನ ಪ್ರತಿಪಕ್ಷದವರು ದಾಳವಾಗಿ ಉಪಯೋಗಿಸೋದಕ್ಕೆ ರೆಡಿ ಆಗಿದಾರ. ಸಹಜವಾಗಿ ಮೋದಿ ಅವರನ್ನು ಅಣಿಬೇಕು ಅಂತ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಹವಣಿಸ್ತಾ ಇರುತ್ತೆ. ಅವರಿಗೊಂದು ಅಸ್ತ್ರ ಸಿಕ್ಕಂತಾಗಿದೆ. ಸ್ನೇಹಿತರೆ, ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಯಾರಾದ್ರೂ ಸ್ವತಂತ್ರವಾಗಿ ಯಾವುದೇ ಇಂಟರ್ಫಿಯರೆನ್ಸ್ ಇಲ್ಲದೆ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ಸಚಿವರು ಇದ್ರೆ ಅದು ನಿತಿನ್ ಗಡ್ಕರಿ ಅವರು. ಅವರಿಗೆ ಸಹಜವಾಗಿ RSS ಬ್ಯಾಕ್ ಇದೆ. ಮಹಾರಾಷ್ಟ್ರದಲ್ಲಿ ಒಬ್ಬ ಸ್ಟ್ರಾಂಗ್ ಪೊಲಿಟಿಷಿಯನ್. ಮೋದಿ, ಅಮಿತ್ ಶಾ, ಯೋಗಿ ಬಿಟ್ರೆ ನೆಕ್ಸ್ಟ್ ನೇಮ್ ಬರೋದೇ ನಿತಿನ್ ಗಡ್ಕರಿ ಅವರದ್ದು. ಈ ಹಿಂದೆಲ್ಲ ಬಿಜೆಪಿನಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅನುಭವಿಸಿದ್ದಾರೆ. ಈಗ ಅವರೇ ಕೊಟ್ಟಿರ್ತಕ್ಕಂತ ಒಂದು ಸ್ಟೇಟ್ಮೆಂಟ್ ರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಾ ಇದೆ. ನಿತಿನ್ ಗಡ್ಕರಿ ಅವರು ಪ್ರಧಾನಿ ಆಗ್ತಾರೆ ಅಂದ್ರೆ ನಮ್ಮ ಬೆಂಬಲ ಅವರಿಗಿದೆ ಅಂತ ಈಗ ಪ್ರತಿಪಕ್ಷಗಳು ಓಪನ್ ಆಗಿ ಹೇಳ್ತಾ ಇದ್ದಾವೆ. ಲೋಕಸಭಾ ಚುನಾವಣೆಯಲ್ಲಿ NDA ಬಹುಮತ ಪಡೆದಿರಬಹುದು, ಆದ್ರೆ ಕಳೆದೆರಡು ಬಾರಿಯಂತೆ ಈ ಬಾರಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಬಿಜೆಪಿಗೆ ಆಗೋದಿಲ್ಲ. ತಾವು ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂತಹ ಹೊಡೆತ ಬಿಜೆಪಿಗೆ ಬಿದ್ದಿತ್ತು 2024 ಲೋಕಸಭೆಯಲ್ಲಿ. ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡು ಬೆಂಬಲ ಕೊಡದೆ ಹೋಗಿದ್ರೆ ಮತ್ತೊಮ್ಮೆ ಕಿಚಡಿ ಸರ್ಕಾರ ಆಗ್ತಾ ಇತ್ತು. ಸಹಜವಾಗಿ ಇದು ಸಹ ಕಿಚಡಿ ಸರ್ಕಾರ, ಆದರೆ ಬಿಜೆಪಿಯ ಸಿಂಹ ಪಾಲಿದೆ ಇದರಲ್ಲಿ. ಅವರನ್ನು ಹೊರಗಿಟ್ಟು ಸರ್ಕಾರ ರಚನೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಈಗಿನ ಪರಿಸ್ಥಿತಿನಲ್ಲಿ. ನಿನ್ನೆ ಮೋದಿ ಅವರು ಬರ್ತ್ಡೇ ಸಹ ಆಚರಿಸಿಕೊಂಡಿದ್ದಾರೆ. 74 ತುಂಬಿ 75ನೇ ವಸತ್ತಕ್ಕೆ ಕಾಲಿಟ್ಟಿದ್ದಾರೆ. ತಮ್ಮ ಸರ್ಕಾರ ಬಂದ 100 ದಿನಗಳ ರಿಪೋರ್ಟ್ ಕಾರ್ಡ್ ಸಹ ಮೋದಿ ಅವರು ಇಟ್ಟಿದ್ದಾರೆ. ಅಂದ್ರೆ 3ನೇ ಅವಧಿನಲ್ಲಿ ಸರ್ಕಾರ ಸ್ಥಾಪನೆಯಾಗಿ 100 ದಿನ ಕಳೆದಿದೆ, ಅಲ್ಲಿಂದ ಇಲ್ಲಿಗೆ ನಾವು ಏನೇನು ಮಾಡಿದ್ದೇವೆ ಅನ್ನುವ ರಿಪೋರ್ಟ್ ಕಾರ್ಡ್ ನ ಜನತೆ ಮುಂದೆ ಇಟ್ಟಿದ್ದಾರೆ ಮೋದಿ. ನಿಮಗೆಲ್ಲ ಗೊತ್ತಿದೆ, ಮೋದಿ ಅವರಿಗೆ ಈಗಾಗಲೇ 75. ಬಿಜೆಪಿನಲ್ಲಿ ಒಂದು ಅಲಿಖಿತ ನಿಯಮ ಇದೆ. 75ರ ವಯಸ್ಸು ರೀಚ್ ಆದವರಿಗೆ ಪಕ್ಷದಲ್ಲಿ ಯಾವುದೇ ಹುದ್ದೆ ಇಲ್ಲ. ಅವರು ಬಿಜೆಪಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಉಳಿದಿರ್ತಕ್ಕಂತಹ ಜೀವನದ ಸಮಯವನ್ನ ಕಳೆಯಬೇಕಾಗತ್ತೆ. ಯಾವುದೇ ಅಧಿಕಾರಯುತ ಹುದ್ದೆ ಲಭಿಸೋದಿಲ್ಲ. ಇದಕ್ಕೆ LK ಅಡ್ವಾಣಿ ಅವರು ಹೊರತಾಗಿಲ್ಲ, ಮುರಳಿ ಮನೋಹರ್ ಜೋಶಿ ಅವರಂತಹ ದಿಗ್ಗಜ ನಾಯಕರು ಸಹ 75ರ ನಿಯಮಕ್ಕೆ ಕಟ್ಟು ಬಿದ್ದು ರಾಜಕೀಯದಿಂದ ಈಗ ಸೈಡ್ ಲೈನ್ ಆಗಿದ್ದಾರೆ. ಆದ್ರೆ ಮೋದಿಗೆ ಅದು ಅಪ್ಲೈ ಆಗತ್ತಾ? ಕಟ್ಟಾ ಬಿಜೆಪಿ ಬೆಂಬಲಿಗರು ಹೇಳೋದೇ ಬೇರೆ. ಮೋದಿ ಅವರ ಬಿಜೆಪಿಗೆ ಓಟ್ ಹಾಕಿರ್ತಕ್ಕಂತಹ ಯಾವ ಓಟಿಗರು ಮೋದಿ ಅವರು ಕೆಳಗಿಳಿಯೋದನ್ನ ಇಚ್ಛೆ ಪಡೋದಿಲ್ಲ. ಆದ್ರೆ ಬಿಜೆಪಿಯಲ್ಲೇ ಈಗ ಮೋದಿ ವಿರೋಧಿ ಬಣ ಸೃಷ್ಟಿಯಾಗಿದೆ. ಅದಕ್ಕೆ ಆಡ್ ಅನ್ನುವಂತೆ RSS ಸಹ ಮೋದಿ ವಿರುದ್ಧ ಮಾತಾಡ್ತಾ ಇದೆ. ನೀವೇ ಮಾಡ್ಕೊಂಡಿರ್ತಕ್ಕಂಥ ಶಾಸನದಂತೆ 75 ತುಂಬುತ್ತಾ ಇದೆ, ಅಧಿಕಾರದಿಂದ ಕೆಳಗೆ ಇಳೀರಿ ಅಂತ ಚಾಟಿ ಬೀಸ್ತಾ ಇದೆ RSS. ಆ ಕಡೆ ಮೋಹನ್ ಭಾಗವತ್ ಅವರಂತೂ ಸಮರ ಸಾರಿದ್ದಾರೆ ಮೋದಿ ವಿರುದ್ಧ. ಪ್ರತಿದಿನ ಅವರ ವಿರುದ್ಧ ವಾಗ್ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಸೂಪರ್ ಮ್ಯಾನು, ಸ್ಪೈಡರ್ ಮ್ಯಾನು ಅನ್ಕೊಂಡ್ರೆ ಹೀಗೆ ಆಗೋದು ಅಂತ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಸೀಟ್ಗಳು ಬಂದಿದ್ದಕ್ಕೆ ನೇರ ಹೊಣೆ ಮೋದಿ ಅವರೇ ಅಂತ ಇಂಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮೋಹನ್ ಭಾಗವತರು. ಇಂತಹ ಸಮಯದಲ್ಲಿ ಈಗ ನಿತಿನ್ ಗಡ್ಕರಿ ಅವರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಬೆಂಕಿಗೆ ತುಪ್ಪ ಹಾಕುವ ಕೆಲಸ ಮಾಡ್ತಾ ಇದೆ. ಇದು ಈಗ ಪ್ರತಿಪಕ್ಷಗಳಿಗೆ ಅಸ್ತ್ರ ಆಗಿದೆ. ಬಯಸದೇ ಬಂದ ಭಾಗ್ಯ. ನಿತಿನ್ ಗಡ್ಕರಿ ಅವರೇನಾದ್ರೂ ಪ್ರಧಾನಮಂತ್ರಿ ಆಗೋದಾದ್ರೆ ನಮ್ಮ ಬೆಂಬಲ ಅವರಿಗಿದೆ ಅಂತ ಕೈ ನಾಯಕರು ಬೆಂಬಲ ಸೂಚಿಸ್ತಾ ಇದ್ದಾರೆ ಗಡ್ಕರಿಗೆ. ಇದನ್ನ ಬಹಿರಂಗವಾಗಿ ಸ್ಫೋಟ ಮಾಡಿರೋರು ಬೇರೆ ಯಾರು ಅಲ್ಲ, ಖುದ್ದು ನಿತಿನ್ ಗಡ್ಕರಿ ಅವರೇ. 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರತಿಪಕ್ಷದ ದೊಡ್ಡ ಲೀಡರ್ ಗಡ್ಕರಿ ಅವರನ್ನ ಮೀಟ್ ಮಾಡಿದ್ರಂತೆ. ನೀವು ಪ್ರಧಾನಿ ಆಗೋದಾದ್ರೆ ನಾವು ನಿಮಗೆ ಬೆಂಬಲ ಕೊಡ್ತೇವೆ, ಮೋದಿ ಆಗೋದ್ ಬೇಡ ಅಂತ.
ಆದ್ರೆ ಇದಕ್ಕೆ ಉತ್ತರನ ನಿತಿನ್ ಗಡ್ಕರಿ ಅವರು ಈಗ ಬಹಿರಂಗ ವೇದಿಕೆಯಲ್ಲಿ ಕೊಟ್ಟಿದ್ದಾರೆ. ನಾನು ಪ್ರಧಾನಿ ಹುದ್ದೆಯ ಕನಸನ್ನು ಯಾವತ್ತೂ ಕಂಡಿಲ್ಲ. ಪ್ರಧಾನಿಯಾಗುವುದು ನನ್ನ ಜೀವನದ ಧ್ಯೇಯೋದ್ದೇಶ ಅಲ್ಲ. ಪಕ್ಷ ನನಗೆ ಎಲ್ಲವನ್ನು ಕೊಟ್ಟಿದೆ. ಪಕ್ಷದ ಕೆಲಸಗಳನ್ನ ಮಾಡ್ತೇನೆ. ನನಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿನೇ ನನಗೆ ದೊಡ್ಡದು ಅನ್ನೋ ಮಾತನ್ನ ಈಗ ನಿತಿನ್ ಗಡ್ಕರಿ ಅವರು ಹೇಳ್ತಾ ಇರೋದು. ಈಗ ಯಾಕೆ ಈ ಸ್ಟೇಟ್ಮೆಂಟ್ ಕೊಟ್ರು, ಇದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ನರೇಂದ್ರ ಮೋದಿ ಅವರ ಹೆಸರಲ್ಲಿ 2 ಬಾರಿ ಬಿಜೆಪಿನೇ ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡಿತ್ತು. ಆಗ ಸಹಜವಾಗಿ ಮೋದಿ ವಿರುದ್ಧ ಬೆರಳು ಮಾಡಿ ತೋರಿಸುವಂತ ನಾಯಕರು ಬಿಜೆಪಿನಲ್ಲಿ ಇರ್ಲೇ ಇಲ್ಲ. ಈಗ ಸಮಯ ಸಂದರ್ಭ ಬೇರೆಯಾಗಿದೆ. ಪರಿಸ್ಥಿತಿ ಮೊದಲಿನಂತಿಲ್ಲ. ಬಿಜೆಪಿಗೆ ಸ್ವಂತ ಬಲದಲ್ಲಿ ಅಧಿಕಾರ ಸಿಕ್ಕಿಲ್ಲ. NDA ಮೈತ್ರಿಕೂಟ ಅನ್ನೋ ಊರುಗೋಲಿನ ಮೇಲೆ ಬಿಜೆಪಿ ಅಧಿಕಾರನ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಅವರು ಇಂಥ ಬಾಂಬ್ ಹಾಕೋ ಮೂಲಕ ಎಲ್ಲೋ ಒಂದ್ ಕಡೆ ಪ್ರತಿಪಕ್ಷಗಳಿಗೆ ಅಸ್ತ್ರ ಕೊಟ್ರ, ಅಥವಾ ತನ್ನ ರಾಜಕೀಯ ಇಚ್ಛೆಯನ್ನ ಈಡೇರಿಸಿಕೊಳ್ಳುವುದಕ್ಕೆ ಇದೇ ಸರಿಯಾದ ಸಮಯ ಅಂತ ನಿತಿನ್ ಗಡ್ಕರಿ ಅವರು ಸಹ ನಾನ್ ಯಾಕೆ ಒಂದು ಕೈ ನೋಡೇ ಬಿಡಬಾರ್ದು ಅಂತ ಪ್ರಧಾನಿ ಹುದ್ದೆ ಪ್ರಸ್ತಾಪ ಮಾಡಿದ್ರ. ಇದೆಲ್ಲವನ್ನು ಕಾದು ಕೂತಂತಹ ಪ್ರತಿಪಕ್ಷ ಕಾಂಗ್ರೆಸ್ ನಿತಿನ್ ಗಡ್ಕರಿ ಅವರು ಪ್ರಧಾನಿ ಆಗೋದಾದ್ರೆ ನಮ್ಮ ಸಪೋರ್ಟ್ ಅವರಿಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವೇ ನೋಡಿ, ಮೋದಿ ಅವರು ಅಧಿಕಾರದಿಂದ ಇಳಿದೇ ಇದ್ರೆ ನಾವು ಇಳಿಸ್ತೇವೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಗಳನ್ನ ಮೋದಿ ವಿರೋಧಿ ಪಣ ಬಿಜೆಪಿನಲ್ಲಿ ಕೊಡ್ತಾ ಇದೆ. ಮೋದಿ ಮತ್ತು ಬಿಜೆಪಿ ವಿರುದ್ಧ ಈಗ RSS ನ ಎತ್ತಿ ಕಟ್ಟುವ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಅದರ ಭಾಗವಾಗಿ ಹೇಗಾದ್ರೂ ಮಾಡಿ ಯೋಗಿ ಅವರನ್ನಾಗ್ಲಿ ನಿತಿನ್ ಗಡ್ಕರಿ ಅವರನ್ನಾಗ್ಲಿ ಆ ಸ್ಥಾನಕ್ಕೆ ಕೂರಿಸಬೇಕು ಅನ್ನೋ ಪ್ರಯತ್ನಗಳು ನಡೀತಾ ಇದೆ. RSS ಸಪೋರ್ಟ್ ಆಬ್ವಿಯಸ್ ಆಗಿ ಯೋಗಿಯ ಬೆನ್ನಿಗಿದೆ. ಆದ್ರೆ ನಿತಿನ್ ಗಡ್ಕರಿ ಅವರು ಸಹ ನಾನ್ ಯಾಕೆ ಒಂದು ಕೈ ನೋಡಬಾರ್ದು ಅಂತ ಈ ಸ್ಟೇಟ್ಮೆಂಟ್ ನ ಅರಿಯಬಿಟ್ಟಿದಾರ. ನನ್ನ ಜೀವನದ ಮುಖ್ಯ ಧ್ಯೇಯ ಪ್ರಧಾನಿ ಆಗೋದಲ್ಲ ಅಂತಾನೆ ಪ್ರಧಾನಿ ಹುದ್ದೆಗೆ ಟವಲ್ ಹಾಸಿದ್ರ. 2014 ಮತ್ತು 19 ಟರ್ಮ್ ನಂತೆ ಈ ಬಾರಿ ಬಿಜೆಪಿ ಸರ್ಕಾರ ಭದ್ರ ಇಲ್ಲ ಅಂತ ಕಾಂಗ್ರೆಸ್ ಗೊತ್ತಿದೆ. ನಾವ್ ಯಾಕೆ ಒಂದು ಕೈ ನೋಡಬಾರ್ದು ಅಂತ ಬೀಳಿಸೋದಿಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. 100 ದಿನಗಳ ಸಾಧನೆನ ಮೋದಿ ಸರ್ಕಾರ ಬಿಡುಗಡೆ ಮಾಡಿದ್ರೆ 100 ದಿನಗಳಲ್ಲಿ ಬಿಜೆಪಿ ಅವರು ಯೂ ಟರ್ನ್ ಹೊಡೆದ್ರೆ ಹೊರತು ಸಾಧನೆ ಏನೂ ಇಲ್ಲ ಅಂತ ಅಟ್ಯಾಕ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರಾಹುಲ್ ಗಾಂಧಿ ಅವರು ಇನ್ನು ಮುಂದಿನ 6 ತಿಂಗಳೊಳಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ. ಮೋದಿ ಅವರು ಅಧಿಕಾರದಿಂದ ಇಳಿತಾರೆ ಅಂತೆಲ್ಲ ಕಾಂಗ್ರೆಸ್ನವರು ವಾಗ್ದಾಳಿ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತೇ ಇದೆ, ಅಮೆರಿಕದವರು ಈಗ ಭಾರತದ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೇಗಾದ್ರೂ ಮಾಡಿ ನರೇಂದ್ರ ಮೋದಿಯನ್ನ ಅಧಿಕಾರದಿಂದ ದೂರ ಇಡಬೇಕು, ಸರ್ಕಾರನ ಕೆಡಬೇಕು ಅನ್ನುವ ಪ್ರಯತ್ನಗಳು ಆಗ್ತಾ ಇದೆ. ಅಮೆರಿಕದ ಅಧಿಕಾರಿಗಳು ಚಂದ್ರಬಾಬು ನಾಯ್ಡುರನ್ನು ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ. ಚಂದ್ರಬಾಬು ನಾಯ್ಡು ಯಾರು? NDA ಅಂಗಪಕ್ಷ. TDP NDA ಅಂಗಪಕ್ಷ. ಅವರ ಸಪೋರ್ಟ್ ಇಲ್ಲ ಅಂದ್ರೆ ಸರ್ಕಾರ ಬಿದ್ದೋಗುತ್ತೆ. ಹೇಗಾದ್ರೂ ಮಾಡಿ ನಾಯ್ಡು ಮತ್ತು ನಿತೀಶ್ ಕುಮಾರ್ನ NDA ಕೂಟದಿಂದ ಹೊರಗೆ ತಂದು ಸರ್ಕಾರ ಕೆಡಬೇಕು ಅಂತ ಪ್ರಯತ್ನಗಳು ಮುಂದುವರೆದೇ ಇದೆ. ಇದೇ ಸಂದರ್ಭದಲ್ಲಿ ಈಗ ನಿತಿನ್ ಗಡ್ಕರಿ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಬಿಜೆಪಿಯ ಒಳಗೆ ಹಸ್ತಕ್ಷೇಪ ಮಾಡೋದಕ್ಕೆ ಕಾಂಗ್ರೆಸ್ ಸಹ ಈಗ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದು ನಿತಿನ್ ಗಡ್ಕರಿ ಅವರಿಗೆ ಆಫರ್ ಕೊಡೋ ಮೂಲಕ. ಯಾವಾಗ ನಿತಿನ್ ಗಡ್ಕರಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ರೋ 2024ರಲ್ಲಿ ಪ್ರತಿಪಕ್ಷದ ದೊಡ್ಡ ನಾಯಕರು ನನ್ನನ್ನ ಮೀಟ್ ಮಾಡಿದ್ರು, ನೀವೇ ಪ್ರಧಾನಿ ಹುದ್ದೆಗೆ ಏರ್ರಿ, ನಮ್ಮ ಬೆಂಬಲ ನಿಮ್ಗಿದೆ ಅನ್ನುವ ಭರವಸೆ ಕೊಟ್ಟಿದ್ರು. ಆದ್ರೆ ನಾನು ಅದನ್ನ ಅಲ್ಲಗಳೆದಿದ್ದೆ ಅನ್ನುವ ಈ ನಿತಿನ್ ಗಡ್ಕರಿ ಅವರ ಸ್ಟೇಟ್ಮೆಂಟ್ ಕಾಂಗ್ರೆಸ್ನವರು ಅದನ್ನ ಇಟ್ಕೊಂಡು ಈಗಲೂ ಏನೋ ಕಾಲ ಮಿಂಚಿಲ್ಲ ಗಡ್ಕರಿ ಅವರೇ, ನಾವು ನಿಮಗೆ ಬೆಂಬಲ ಕೊಡ್ತೀವಿ, ನೀವೇ ಪ್ರಧಾನಿ ಆಗಿ ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಬಿಜೆಪಿಗರಿಗೆ ದೊಡ್ಡ ತಲೆನೋವು ತಂದಿಟ್ಟಿದೆ. ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಹೈ ಅಂದಂಗೆ ನಿತಿನ್ ಗಡ್ಕರಿ ಅವರೇ ಬಿಜೆಪಿಗೆ ಮಗ್ಗಲು ಮುಳ್ಳಾಗ್ತಾ ಇದ್ದಾರಾ? ಅದು ಸ್ಪೆಷಲ್ ಆಗಿ ಮೋದಿ ಅವರಿಗೆ. ನಿಮಗೆ ಅನ್ಸುತ್ತೆ ಈ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಅವರ ಈ ಸ್ಟೇಟ್ಮೆಂಟ್ ಬೇಕಿತ್ತಾ ಅಥವಾ ಯಾವುದೇ ದುರುದ್ದೇಶದಿಂದ ಕೂಡಿಲ್ಲವಾ? ಇನ್ನು 6 ತಿಂಗಳೊಳಗೆ ಪ್ರಧಾನಿ ಆಗ್ತಾರೆ ರಾಹುಲ್ ಗಾಂಧಿ ಅನ್ನುವ ಪ್ರತಿಪಕ್ಷದವರ ಮಾತು ನಿಜವಾಗುತ್ತಾ? ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.